ಧರ್ಮಸ್ಥಳದ ಪ್ರಕರಣದಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಈಗಾಗಲೇ ಎಸ್ಐಟಿ ಆಫೀಸರ್ಸ್ ಅಖಾಡಕ್ಕಿಳಿದಾಗಿದೆ, ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವವನ್ನು ಹೂತಿಟ್ಟ ಪ್ರಕರಣ, ನಾಪತ್ತೆ ಅನುಮಾನಾಸ್ಪದ ಸಾವಿನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಶವವನ್ನು ಹೂತಿಟ್ಟ ಅನಾಮಧೇಯ ವ್ಯಕ್ತಿಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಸತತ 5 ಗಂಟೆಯಿಂದಲೂ ಕೂಡ ಅನಾಮಧೇಯ ವ್ಯಕ್ತಿಯ ವಿಚಾರಣೆ ನಡೀತಾ ಇದೆ. ಎಸ್ಐಟಿ ಕಚೇರಿಯಿಂದ ತನಿಖಾಧಿಕಾರಿಗಳು ತೆರಳಿರುವಂತಹದ್ದು. ಡಿಐಜಿ ಅನುಚೇತ ಸಮ್ಮುಖದಲ್ಲಿ ಸಾಲು ಸಾಲು ಪ್ರಶ್ನೆಯನ್ನ ಈ ಮುಸುಕುದಾರಿಗೆ ಅನಾಮಧೇಯ ವ್ಯಕ್ತಿಗೆ ಕೇಳಲಾಗಿದೆ. ಇದೇ ಅನಾಮಧೇಯ ವ್ಯಕ್ತಿ ದೂರನ್ನ ಕೊಟ್ಟಿದ್ದ, ನೂರಾರು ಶವಗಳನ್ನು ಹೂತಿಟ್ಟಿದ್ದಾಗಿ ಹೇಳಿದ್ದ. ಈಗಾಗಲೇ ನ್ಯಾಯಾಧೀಶರ ಎದುರು ಕೂಡ ಆತನ ಹೇಳಿಕೆ ದಾಖಲಾಗಿದೆ. ಧರ್ಮಸ್ಥಳ ಪೊಲೀಸರ ಎದುರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಎಸ್ಐಟಿ ಮುಂದೆಯೂ ಕೂಡ ಆತನ ಹೇಳಿಕೆಯನ್ನು ದಾಖಲಿಸುವಂತಹ ಕೆಲಸ ಆಗ್ತಾ ಇದೆ. ಮೂರನ್ನೂ ಕೂಡ ತಾಳೆ ಹಾಕುವಂತಹ ಕೆಲಸ ಆಗುತ್ತೆ. ಅದಾದ ಮೇಲೆ ಇನ್ವೆಸ್ಟಿಗೇಷನ್ ಮತ್ತೊಂದು ಹಂತಕ್ಕೆ ತಲುಪುವಂತಹ ಸಾಧ್ಯತೆ ಇದೆ. ಎಸ್ಐಟಿ ಇನ್ವೆಸ್ಟಿಗೇಷನ್ ಮತ್ತಷ್ಟು ಚುರುಕಾಗುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಅಖಾಡಕ್ಕಿಳಿದಿರುವಂತಹ ಎಸ್ಐಟಿ ಟೀಮ್ ಮುಸುಕುಧಾರಿ ಅನಾಮಧೇಯ ವ್ಯಕ್ತಿಗೆ ಸಾಲು ಸಾಲು ಪ್ರಶ್ನೆಗಳ ಸುರಿಮಳೆಗೈದಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಹಾಗಾದ್ರೆ ಎಸ್ಐಟಿ ಪ್ರಶ್ನೆಗಳೇನು? ಯಾವ್ಯಾವ ವರ್ಷದಲ್ಲಿ ಎಷ್ಟು ಶವವನ್ನ ಹೂತಿದ್ದೀಯಾ ಅನ್ನುವಂತಹ ಪ್ರಶ್ನೆಯನ್ನ ಮೊದಲಿಗಿಡ್ತಾರೆ. ಯಾವ್ಯಾವ ಪ್ರದೇಶದಲ್ಲಿ ಎಲ್ಲೆಲ್ಲಿ ನೀನು ಶವವನ್ನ ಹೂತು ಹಾಕಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಅದರ ಜೊತೆಗೆ ಶವ ಹೂತಿರುವಂತಹ ಜಾಗವನ್ನ ನೀನು ಐಡೆಂಟಿಫೈ ಮಾಡ್ತೀಯಾ, ತೋರಿಸ್ತೀಯಾ ಅಂತ ಕೂಡ ಹೇಳಿದ್ದಾರೆ. ನಿಮಗೆ ಯಾರಾದರೂ ಬೆದರಿಕೆ ಒತ್ತಡವನ್ನ ಹಾಕಿದ್ದಾರಾ? ಆಂಗಲ್ನಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ರೈಸ್ ಮಾಡಿರುವಂಥದ್ದು. ನಿಮಗೆ ಶವಗಳನ್ನ ತೋರಿಸಿದ್ದು ಯಾರು? ಈ ಬಗ್ಗೆ ನಿನಗೆ ಮಾಹಿತಿ ಹೇಗೆ ಗೊತ್ತಾಯ್ತು ಅಂತ ಕೂಡ ಕೇಳಿದ್ದಾರೆ. ಅದರ ಜೊತೆಗೇನೆ ಶವಗಳು ಯಾವ ಸ್ಥಿತಿಯಲ್ಲಿದ್ವು ನೀನು ಮಣ್ಣು ಮಾಡುವಂತಹ ಸಂದರ್ಭದಲ್ಲಿ, ಎಲ್ಲದರ ಬಗ್ಗೆಯೂ ಎಲ್ಲ ಆಂಗಲ್ನಲ್ಲೂ ಕೂಡ ಪ್ರಶ್ನೆಯನ್ನ ರೈಸ್ ಮಾಡಿದ್ದಾರೆ. ಹೂತಿಟ್ಟ ಶವಗಳಲ್ಲಿ ಮಹಿಳೆಯರ ಶವಗಳೆಷ್ಟಿತ್ತು ಆ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೇಳಿರುವಂಥದ್ದು. ಪ್ರಶ್ನೆಗೆ ಉತ್ತರವನ್ನ ಅನಾಮಧೇಯ ವ್ಯಕ್ತಿ ಕೊಟ್ಟಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೀಪಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪಕ್, ಈಗಾಗಲೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಖಾಡಕ್ಕಿಳಿದಾಗಿದೆ. ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ? ಇವತ್ತು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯ್ತು ಅಂತ ಹೇಳಿ. ಪ್ರೇಮ್, ಎಸ್ಐಟಿ ತಂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು 24 ಗಂಟೆ ಕಳೆದಿದೆ. ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ತನಿಖಾಧಿಕಾರಿಯಾಗಿರುವಂತಹ ದಯಾಮ್ ಅವರು ಮತ್ತು ಸಂಜೆ ಅನುಚೇತ್ ಅವರು ಬಂದಿದ್ರು. ನಿನ್ನೆ ಬಂದ ತಕ್ಷಣ ಅವರು ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದಾರೆ ಮತ್ತು ಕೆಲವು ಸೂಕ್ತ ದಾಖಲೆಗಳನ್ನು ಪಡ್ಕೊಂಡಿರುವಂಥದ್ದು. ಅದು ಪ್ರಮುಖವಾಗಿ ಧರ್ಮಸ್ಥಳ ಮತ್ತು ಬೆಳ್ತಂಗಡಿಯಿಂದ. ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ದೂರುದಾರ ವ್ಯಕ್ತಿ ಏನು ಮುಸುಕುದಾರಿ ವ್ಯಕ್ತಿ ಇದ್ದಾನೆ, ಆತ ಇವತ್ತು ಎಸ್ಐಟಿಯ ಮುಂದೆ ಹಾಜರಾಗಿರುವಂಥದ್ದು. ಸತತ 5 ಗಂಟೆಗಳ ಕಾಲ ವಿಚಾರಣೆ ಮುಂದುವರೆದಿದೆ. ಆತನ ಎಲ್ಲ ಹೇಳಿಕೆಗಳನ್ನು ಮಾಧ್ಯಮಗಳ ಅಂದರೆ ವಿಡಿಯೋ ರೆಕಾರ್ಡ್ ಮಾಡುವ ಮೂಲಕ ಅದನ್ನು ದಾಖಲು ಮಾಡ್ತಾ ಇರುವಂಥದ್ದು. ಇನ್ನೂ ಕೂಡ ತನಿಖೆ ಮುಂದುವರೆದಿದೆ ಅನ್ನುವಂಥದ್ದು. ಇವತ್ತು ಸಂಜೆ 6 ಗಂಟೆವರೆಗೂ ಕೂಡ ತನಿಖೆ ಆಗಬಹುದು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆತನನ್ನು ಸಂಪೂರ್ಣವಾಗಿ ಅವತ್ತಿನ ಸುಮಾರು 20 ವರ್ಷಗಳ ಹಿಂದಿನ ಏನು ಘಟನೆಗಳಿವೆ ಈ ಎಲ್ಲವನ್ನ ಆತನಿಂದ ಪಡ್ಕೊಳ್ಳಲಾಗ್ತಾ ಇದೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಆತ ಒಂದು ತನ್ನ ಹೇಳಿಕೆಯ ಪ್ರತಿಯನ್ನು ಕೊಟ್ಟಿದ್ದ ಮತ್ತು ಕೋರ್ಟ್ ಮುಂದೆ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದ. ಅದೇ ಹೇಳಿಕೆಗೆ ಸ್ಟಿಕ್ ಆನ್ ಆಗಿದ್ದಾನೆ ಅನ್ನುವಂಥದ್ದು. ತನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಈ ಹಿಂದಿನ ಎಲ್ಲ ಕೇಸ್ಗಳನ್ನು ಮತ್ತೆ ತನಿಖೆ ಮಾಡಬೇಕು ಅನ್ನುವಂಥದ್ದು ಮತ್ತು ಅವತ್ತು ಶವವನ್ನು ಹೂತಿಟ್ಟದ್ದು, ಆ ಜಾಗಗಳು ಎಲ್ಲೆಲ್ಲಿದೆ, ಇವತ್ತಿಗೂ ತಾನು ಅದನ್ನು ಹೇಳಲಿಕ್ಕೆ ತಯಾರಿದ್ದೇನೆ ಅನ್ನುವಂಥ ಮಾಹಿತಿಗಳನ್ನು ಪೊಲೀಸರ ಮುಂದೆ ಹೇಳಿರುವಂಥದ್ದು. ಆದರೆ ಸದ್ಯಕ್ಕೆ ಇರುವಂಥದ್ದು 3 ಹೇಳಿಕೆಗಳು ಕೂಡ ತಾಳೆ ಆದರೆ ಮುಂದಿನ ಹಂತಕ್ಕೆ ಪೊಲೀಸರು ಹೋಗ್ತಾರೆ ಅನ್ನುವಂಥದ್ದು. ಅದು ಮುಂದಿನ ವಾರದಲ್ಲಿ ಬೆಳ್ತಂಗಡಿ ಅಥವಾ ಧರ್ಮಸ್ಥಳ ಗ್ರಾಮದಲ್ಲಿ ಈ ಥರದ ತನಿಖೆ ಮುಂದುವರಿಯುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಇವತ್ತು ಸಂಜೆಯವರೆಗೂ ಕೂಡ ಅಂದರೆ 6-6:30ವರೆಗೂ ಕೂಡ ಆತನ ಎಸ್ಐಟಿ ಕಚೇರಿಯಲ್ಲೇ ಇದ್ದು ಮತ್ತೆ ಆತ ನನ್ನ ವಶಕ್ಕೆ ಪಡಿತಾರಾ ಅಥವಾ ಆತ ನನ್ನನ್ನು ಮತ್ತೆ ಬಿಟ್ಟು ಕಳಿಸ್ತಾರಾ ಅನ್ನುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗಬೇಕಾಗಿರೋ ಮಾಹಿತಿಗಳು. ಪ್ರೇಮ್, ಓಕೆ, ಥ್ಯಾಂಕ್ ಯು ದೀಪಕ್ ತಮ್ಮೆಲ್ಲ ಮಾಹಿತಿಗಾಗಿ.